ಒಂದು ಊರಿನಲ್ಲಿ ಒಬ್ಬ ಜಿಪಣನಿದ್ದ. ಅವನ ಹೆಸರು ಗಂಗಾಧರ. ಅವನ ಬಳಿ ಸಾಕಷ್ಟು ಹಣವಿದ್ದರೂ ತಿರುಕನಂತೆ ಹರಕು ಬಟ್ಟೆ ಧರಿಸುತ್ತಿದ್ದ. ಅಕ್ಕಪಕ್ಕದ ಮನೆಯವರಿಗೆ ಅವನನ್ನು ಕಂಡರೆ ಆಗುತ್ತಿರಲಿಲ್ಲ. ಯಾರಿಗೂ ಒಂದು ನಯಾ ಪೈಸೆ ಸಹಾಯ ಮಾಡಿದವನಲ್ಲ. ಅವನು ಒಂದು ಮುರುಕು ಮನೆಯಲ್ಲಿ ವಾಸವಿದ್ದ. ಅವನಿಗೆ ಒಬ್ಬ ಸ್ನೇಹಿತನೂ ಕೂಡ ಇರಲಿಲ್ಲ. ಪ್ರತಿದಿನ ಅವನ ಕೆಲಸವೆಂದರೆ ತಾನು ಗಳಿಸಿದ್ದ ಚಿನ್ನದ ನಾಣ್ಯಗಳನ್ನು ಎಣಿಸುವುದು, ಅದನ್ನು ನೋಡಿ ಸಂತೋಷ ಪಡುವುದು. ಆದರೆ ಆ ಹಣದಿಂದ ಅವನಿಗೆ ಯಾವ ಸುಖವೂ ಇರಲಿಲ್ಲ. ಯಾರಾದರೂ ಅದನ್ನು ಕದ್ದರೆ ಎಂಬ ಭಯ ಅವನನ್ನು ಯಾವಾಗಲೂ ಕಾಡುತ್ತಿತ್ತು. ಒಂದು ದಿನ ಅವನು ತನ್ನ ಬಳಿ ಇರುವ ಸಂಪತ್ತನ್ನು ಬಚ್ಚಿಡಬೇಕೆಂದು ನಿರ್ಧರಿಸಿದ. ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ನಾಣ್ಯಗಳನ್ನು ಇಟ್ಟು ಬೀಗ ಹಾಕಿ ಹತ್ತಿರದಲ್ಲೇ ಇದ್ದ ಒಂದು ದೊಡ್ಡ ಮರದ ಕೆಳಗೆ ಅದನ್ನು ಊತಿಟ್ಟ. ಬಹಳ ಎಚ್ಚರಿಕೆಯಿಂದ ನೆಲಸಮ ಮಾಡಿ ತಾನು ಬಚ್ಚಿಟ್ಟ ಜಾಗ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು